ಪೈಲೆ ಅಚ್ಚು ಓಡ್ ಬಂದ್ ಕಚ್ಚು. ಹೇ ಪುನೀತ್ ಯುಕ್ತ ಅಪ್ಪ ಅಮ್ಮ ಯಾರನ್ನೂ ಕೇಳಲ್ಲ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸ್ನೇಹಿತೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ನಮ್ಮ ಮನೇಲಿ ಗಣೇಶ ಹಬ್ಬ ಹೇಗೆ ಮಾಡಿದ್ವಿ, ನಾವು ಎಲ್ಲಿಗೆ ಹೋದ್ವಿ ಆ ಪೂಜೆ ಮಾಡಿ ಅಂತೇಳಿ ಇವತ್ತಿನ ಕಂಪ್ಲೀಟ್ ವ್ಲಾಗ್ ಇರುತ್ತೆ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗ್ಬೋದು. ನಮ್ಮ ಮನೆ ಪುಟ್ಟ ಗಣೇಶನಿಗೆ ಹೇಗೆ ಅಲಂಕಾರ ಮಾಡಿದ್ವಿ, ನಾನು ಹೇಗೆ ಪೂಜೆ ಮಾಡಿದ್ದೆ. ನಾವು ಸಿಂಪಲಾಗಿ ಪೂಜೆ ಮಾಡ್ತೀವಿ. ನಾವು ಗಣೇಶ ಎಲ್ಲ ಕೂರಿಸೋದಿಲ್ಲ, ಯಾವತ್ತೂ ಕೂರಿಸಿಲ್ಲ. ಸಿಂಪಲಾಗಿ ಮನೇಲಿ ಹೇಗೆ ಪೂಜೆ ಮಾಡ್ತೀವೋ ಹಾಗೆ ಗಣೇಶಗೊಬ್ಬರಿಗೆ ಸ್ವಲ್ಪ ಸ್ಪೆಷಲಾಗಿ ಪೂಜೆ ಮಾಡೋದು ಅಷ್ಟೇ. ಗಣೇಶ ಹಬ್ಬ ನಮ್ಮದು ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ನಾವು ನಮ್ಮ ಮನೆಗೆ ಹೇಗೆ ತೋರಣ ಹಾಕಿದ್ವಿ ಅಂತ ತೋರಿಸ್ತೀವಿ ನೋಡಿ ಗೈಸ್. ಈ ಥರ ಹಾಕಿದ್ವಿ. ನಾವು ಫಸ್ಟ್ ಟೈಮ್ ಗಣೇಶ ಹಬ್ಬಕ್ಕೆ ಮಾವಿನ ಎಲೆ ಹಾಕಿದ್ವಿ. ಯಾವಾಗಲೂ ಯುಗಾದಿಗೆ ಹಾಕ್ತೀವಿ. ಈ ಸಲ ಗಣೇಶ ಹಬ್ಬಕ್ಕೆ ಹಾಕಿದ್ವಿ. ಹಾಗೆ ತೋರಿಸೋಣ ಒಂದು ಕಡೆಯಿಂದ ಅಂತೇಳಿ ಒಂದು ಕ್ಲಿಪ್ಪಿಂಗ್ಗಳನ್ನ ತೊಗೊತಾ ಇದ್ದೆ. ನೋಡಿ ಹೇಗೆ ರೆಡಿ ಮಾಡಿದ್ದೀನಿ ಅಂತ. ನಮ್ಮ ಮನೆಯವರು ನನ್ನ ಮಗ ಪೂಜೆ ಮಾಡ್ತಾಯಿದ್ರು, ನಾನು ಒಂದು ರೌಂಡ್ ಪೂಜೆ ಮಾಡಿದ್ದೆ. ಅವ್ರು ಪೂಜೆ ಮಾಡ್ತಾಯಿದ್ರು, ಅದಕ್ಕೆ ನಾನು ವೀಡಿಯೋ ಮಾಡ್ಕೊತಾ ಇದ್ದೆ ಆ ಟೈಮಲ್ಲಿ. ನಮ್ಮ ಮನೆಯವ್ರಿಗೂ ನನ್ನ ಮಗನಿಗೂ ಇಬ್ರಿಗೂ ಬ್ಲ್ಯಾಕ್ ಹಾಕ್ಬಿಟ್ಟಿದ್ದೀನಿ. ಹಬ್ಬದ ದಿವಸನೇ ಅಂತ ಅಂದ್ಕೋಬೇಡಿ. ನಮ್ಮ ಮನೆಯವ್ರಿಗೆ ಬ್ಲ್ಯಾಕ್ ಕಲರ್ ಶರ್ಟ್ ಅಮ್ಮ ಕೊಟ್ಟಿದ್ರು. ಅಮ್ಮ ಗೌರಿ ಹಬ್ಬಕ್ಕೆ ಬಟ್ಟೆ ಕೊಡಿಸ್ತಾರೆ, ಅದು ಆವಾಗ ಅವನಿಗೆ ಕೊಡಿಸಿದ್ದು ಬ್ಲ್ಯಾಕ್ ಕಲರು. ಅವನಿಗೆ ಮ್ಯಾಚಿಂಗು ನನ್ನ ಮಗನಿಗೂ ಹಾಕೋಣ ಅಂತೇಳಿ ಹಾಕಿದ್ದೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ, ಬ್ಲ್ಯಾಕ್ ಕಲರ್ ಕಾಂಬಿನೇಷನು. ನೋಡಿ ಹೀಗಿತ್ತು ನಮ್ಮನೆ ಪೂಜೆ. ಸಿಂಪಲ್ ಆ್ಯಂಡ್ ಕ್ಯೂಟಾಗಿ ಮಾಡಿದ್ದೆ ಅಷ್ಟೇ. ಸಿಂಪಲಾಗಿ ಮಾಡ್ತೀವಿ ನಾವು ಗಣೇಶ ಪೂಜೆನ, ಜಾಸ್ತಿ ಗ್ರ್ಯಾಂಡಾಗೆಲ್ಲ ಮಾಡಿಲ್ಲ. ಹಾಗೆ ಒಂದು ಕ್ಲಿಪ್ಪಿಂಗ್ನ ನಿಮಗೂ ಕೂಡ ಆ್ಯಡ್ ಮಾಡಿದ್ದೀನಿ. ಈ ವಿಡಿಯೋ ಮೂಲಕ ಯಾರ್ಯಾರೆಲ್ಲ ನೋಡ್ತಿದ್ದೀರಾ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನನಗೆ ಗೊತ್ತು ಈ ವಿಡಿಯೋ ಗೌರಿ ಗಣೇಶ ಹಬ್ಬ ಆದಮೇಲೆ ಹಾಕ್ತಾಯಿದ್ದೀನಿ ಅಂತ, ಆದ್ರೂ ಇನ್ನೂ 1-2 ತಿಂಗಳು ಗಣೇಶ ಕೂರಿಸ್ತಾರಲ್ವ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಆ ದೇವ್ರು ಒಳ್ಳೇದು ಮಾಡಲಿ. ನಿಮ್ಮ ಮನೇಲೆಲ್ಲ ಹೇಗೆ ಆಚರಿಸಿದ್ರಿ, ಯಾರ್ಯಾರೆಲ್ಲ ಗಣೇಶ ಕೂರಿಸಿದ್ರಿ ಆದಷ್ಟು ಕಮೆಂಟ್ ಮಾಡಿ. ನಮ್ಮ ಅಕ್ಕ ಮನೆಯಲ್ಲಿ ಗಣೇಶ ಕೂರಿಸಿದ್ರು, ಹೇಗೆ ಮಾಡಿದರು, ಹೇಗೆ ನಾವು ಅಲ್ಲಿ ಹೊರಟ್ವಿ. ನೆಕ್ಸ್ಟು ನಮ್ಮ ಮನೆಯೆಲ್ಲ ಪೂಜೆ ಮಾಡಿ ಅಕ್ಕ ಮನೆಗೆ ಹೊರಟ್ವಿ. ಅಲ್ಲೆಲ್ಲ ಡೆಕೋರೇಷನ್ ಹೇಗಿತ್ತು, ಡೆಕೋರೇಷನ್ ಕಂಪ್ಲೀಟ್ ವ್ಲಾಗು ಸಕ್ಕತ್ತಾಗಿದೆ ಗೈಸ್. ಡೆಕೋರೇಷನ್ ಎಲ್ಲ ನಮ್ಮ ಭಾವನೆ ಮಾಡಿದ್ದು. ನಾನು ಪ್ರತಿ ಸಲ ನಿಮಗೆ ನಮ್ಮ ಅಕ್ಕ ಮನೇಲಿ ಯಾವ್ದಾದ್ರು ಫಂಕ್ಷನ್ ಮಾಡಿದಾಗ ಹೇಳ್ತಾನೆ ಇರ್ತೀನಿ, ಡೆಕೋರೇಷನ್ ಎಲ್ಲ ನಮ್ಮ ಭಾವನೆ ಮಾಡಿದ್ದು ಅಂತ. ಆ್ಯಸ್ ಯೂಶ್ವಲ್ ಇದನ್ನು ಕೂಡ ನಮ್ಮ ಭಾವನೆ ಮಾಡಿದ್ದು. ತುಂಬ ಚೆನ್ನಾಗಿ ಮಾಡಿದರು ಅವರು. 1 ವಾರ ಮುಂಚೆನೇ ಪ್ಲ್ಯಾನಿಂಗ್ ಎಲ್ಲ ಮಾಡಿಕೊಂಡು ಡ್ರಾಯಿಂಗ್ ಎಲ್ಲ ಬರ್ಕೊಂಡು ನಾನು ಈ ಥರ ಮಾಡಬೇಕು ಅಂತ ಒಂದು ಪ್ಲ್ಯಾನಿಂಗ್ ಇಟ್ಕೊಂಡಿರ್ತಾರೆ. ಅದೇ ರೀತಿ ಮಾಡ್ತಾರೆ. ತುಂಬಾ ಚೆನ್ನಾಗಿ ಬಂದಿತ್ತು. ಅದೇ ಗೈಸ್, ಅದೇ ರೀತಿ ಇದೆ. ನಿಮಗೂ ಕೂಡ ವಿಡಿಯೋದಲ್ಲಿ ಹಾಕಿರ್ತೀನಿ. ಹೇ ಪುನೀತ್ ಯುಕ್ತ ಪುನೀತ್ ಯುಕ್ತ ಇಬ್ರು ಕರ್ತಾ ಇದ್ದೀನಿ. ಇಬ್ರು ಒಂದೇ ಕಡೆ. ಅಲ್ಲೆಲ್ಲ ಹೋಯ್ತಾ ಇದೆಯಾ? ಹಂಗೆಲ್ಲ ಮಾಡ್ಬಾರ್ದು. ಗಣೇಶ ಹುಡುಗಿ ಹುಡುಗ ಅಚ್ಚು ಸ್ಮೈಲ್. ಏನದ ಹಂಗೆಲ್ಲ ಆಡ್ತಿದ್ಯಾ? ಅವ್ರ ಅಪ್ಪ ಅಮ್ಮ ಯಾರನ್ನೂ ಕೇಳಲ್ಲ. ಈ ಕಡೆನೇ ಚೆನ್ನಾಗಿತ್ತಲ್ಲ ಚೆನ್ನ. ನೋಡು ದೇವ್ರೆ, ನಮ್ಮ ಫ್ಯಾಮಿಲಿಗಳು ಕೂತ್ಕೊಳ್ಳೋಣ. ಸೌಟು ಬನ್ನಿ ಅಮ್ಮ ನಿಂತ್ಕೊಳ್ಳಿ. ನೋಡಿ ಊಟ ಬಡಿಸ್ತಾ ಇದ್ದಾರೆ ನಮ್ಮಪ್ಪ. ಫುಲ್ ಬ್ಯುಸಿ ಆಗಿದ್ದಾರೆ.
ಇಬ್ರಿಗೂ ಒಂದೇನಾ ಸಪ್ ಸಪ್ರೇಟ್ ಚಿಕ್ಕದಿದ್ರೆ ಆಗ್ತಕ್ಕೈತೆ. ಯಾವಾಗಲೂ ನಾನು ವ್ಲಾಗ್ ಮಾಡಿದಾಗೆಲ್ಲ ನಿಮ್ಮಪ್ಪ ಎಲ್ಲಿ ನಿಮ್ಮಪ್ಪ ಎಲ್ಲಿ ನಿಮ್ಮಪ್ಪ ಎಲ್ಲಿ ಅಂತ ಕಮೆಂಟ್ ಮಾಡ್ತಾನೆ ಇರ್ತೀರಾ. ಅವರು ಕೆಲಸದಲ್ಲಿ ಬ್ಯುಸಿ ಇರ್ತಾರೆ, ಯಾವಾಗಾದರೂ ಒಂದೊಂದು ಸಲ ಇರ್ತಾರೆ, ಆವಾಗ ನಮಗೆ ವಿಡಿಯೋ ಮಾಡೋದಕ್ಕೆ ಇಷ್ಟ ಆಗಲ್ಲ, ಅವ್ರಿಗೂ ಬೇಜಾರಾಗುತ್ತೆ ಅಂತ. ನಾವು ಇಷ್ಟು ವಿಡಿಯೋ ಮಾಡ್ತೀವಿ ಅಂತ ಅಂದಿದ ತಕ್ಷಣ ನಾವು ಯಾವಾಗಲೂ ಕ್ಯಾಮ್ರಾ ಇಟ್ಕೊಂಡಿರ್ತೀವಿ, ಯಾವಾಗಲೂ ಎಲ್ಲನೂ ಕ್ಯಾಪ್ಚರ್ ಮಾಡ್ತೀವಿ ಅಂತ ಇಲ್ಲ. ಕೆಲವೊಂದು ಟೈಮು ನಮಗೆ ಅದು ಪ್ರೈವಸಿಗಳಿರುತ್ತೆ, ಆ ಟೈಮಲ್ಲಿ ನಾವು ವಿಡಿಯೋ ಮಾಡೋದಕ್ಕೆ ಹೋಗಲ್ಲ. ಆ ಟೈಮಲ್ಲೆಲ್ಲ ನಮ್ಮ ಅಪ್ಪ ಅಮ್ಮನ ಜೊತೆ ನಾವು ಇದ್ದೇ ಇರ್ತೀವಿ. ಜಾಸ್ತಿ ನಮ್ಮ ಅಪ್ಪ ಇದ್ದಾಗ ಸ್ವಲ್ಪ ಅವ್ರು ಫ್ರೀಯಾಗಿದ್ದಾಗೂ ವಿಡಿಯೋ ಎಲ್ಲ ತೆಗ್ದು ಅವ್ರ ಮೈಂಡ್ ರಿಲೀಫ್ ಆಗೋದನ್ನೆಲ್ಲ ಕೆಡ್ಸೋದಕ್ಕೆ ನಮ್ಗೆ ಇಷ್ಟ ಇಲ್ಲ. ಅದಕ್ಕೆ ಜಾಸ್ತಿ ನಮ್ಮ ಅಪ್ಪ ವಿಡಿಯೋದಲ್ಲಿ ಕಾಣಿಸ್ಕೊಳ್ಳಲ್ಲ, ಅಷ್ಟೇ ಬಿಟ್ಟರೆ ಬೇರೆ ಏನೂ ಇಲ್ಲ. ಅವರು ಕೂಡ ಮನೆಯಲ್ಲೇ ಇರ್ತಾರೆ, ಆದರೆ ಜಾಸ್ತಿ ವೀಡಿಯೋಸ್ಗಳಲ್ಲಿ ಇರಲ್ಲ ಅಷ್ಟೇ. ಹಬ್ಬಗಳಲ್ಲೂ ಇರ್ತಾರೆ, ಕೆಲವೊಂದು ಟೈಮ್ ಲೇಟಾಗಿ ಬಂದಿರ್ತಾರೆ. ಆ ಟೈಮಲ್ಲಿ ನಾವು ಒಂದು ವೀಡಿಯೋನ ಕಂಪ್ಲೀಟ್ ಮಾಡಿಬಿಡ್ತೀವಿ, ಕೆಲವೊಂದು ಟೈಮ್ ಅವತ್ತೇ ಎಡಿಟ್ ಮಾಡಿಬಿಟ್ಟಿರ್ತೀವಿ, ಮತ್ತು ಕ್ಲಿಪ್ಸ್ನ ಆ್ಯಡ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಆ ಥರ ಎಲ್ಲ ಒಂದೊಂದು ಸಲ ಇಶ್ಯೂ ಆಗಿರುತ್ತೆ, ಅದಷ್ಟೇ ಬಿಟ್ಟರೆ ಬೇರೆ ಏನೂ ಇಲ್ಲ. ಯಾವಾಗಲೂ ಕೇಳ್ತಾ ಇರ್ತೀರಲ್ವ, ಅದಕ್ಕೆ ವಿಡಿಯೋ ಮಾಡಬೇಕು ಅಂತೇಳಿ ವಿಡಿಯೋನ ಮಾಡಿದೆ. ಅಪ್ಪ ಊಟ ಬಡಿಸ್ತಾ ಇರೋವಾಗೆಲ್ಲ ನೋಡಿದ್ರಿ ಅಂತ ಅನಿಸುತ್ತೆ. ನಮ್ಮ ಇಡೀ ಫ್ಯಾಮಿಲಿನ ನೋಡಿರ್ತೀರ. ಕಂಪ್ಲೀಟ್ ಒಂದು ವ್ಲಾಗ್ನೇ ಅಂದರೆ ಒಂದು ಶಾರ್ಟ್ನ ಹಾಕಿದ್ದೀನಿ ನಾನು ಶಾರ್ಟ್ಸಲ್ಲಿ, ಅಲ್ಲಿ ನೋಡಿರ್ತೀರ ಎಲ್ಲ ಫ್ಯಾಮಿಲಿ ಎಲ್ಲರನ್ನೂ ನೋಡಿರ್ತೀರ ಅಂತ ಅಂದ್ಕೊತೀನಿ. ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ನಮ್ಮ ಭಾವ ಹೇಗೆ ಡೆಕೋರೇಷನ್ ಮಾಡಿದರು ಅದು ಕೂಡ ಕಮೆಂಟ್ ಮಾಡಿ. ಡೆಕೋರೇಷನ್ ಎಲ್ಲ ಹೇಗಿತ್ತು, ಚೆನ್ನಾಗಿತ್ತಾ ಅನ್ನೋದನ್ನ. ನಮ್ಮ ಭಾವ ಅಂತೂ ಎಷ್ಟು ಎಫರ್ಟ್ ಹಾಕಿದ್ದಾರೆ ಅಂದರೆ, ಅವ್ರಿಗಂತೂ ಈ ಥರದೆಲ್ಲ ಮಾಡೋದಕ್ಕೆ ತುಂಬಾ ಇಷ್ಟ. ನೀವೇ ನೋಡಿರ್ತೀರ ವರಮಹಾಲಕ್ಷ್ಮಿ ಹಬ್ಬ ಪೂಜೆಗೂ ನಾನು ನಿಮಗೆ ಡೆಕೋರೇಷನ್ದು ಹಾಕಿದ್ದೆ, ಹೇಗೆ ಅಲಂಕಾರ ಮಾಡಿದರು ಅಂತ. ಅದಕ್ಕೂ ಕೂಡ ಅದ್ರ ಮೇಕಿಂಗ್ ವಿಡಿಯೋನು ನಮ್ಮ ಅಕ್ಕನ ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿರುತ್ತೆ, ಶಾಲಿನಿ ಸಂದೀಪ್ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಐ ಡಿ. ಅದರಲ್ಲಿರುತ್ತೆ, ಮೇಕಿಂಗ್ ವೀಡಿಯೋಸ್ ಎಲ್ಲ ಹಾಕಿರ್ತಾಳೆ. ಯಾವ ರೀತಿ ಮಾಡ್ತಾರೆ ಅಂದರೆ ನಿಜವಾಗ್ಲೂ ಅಷ್ಟು ಎಫರ್ಟು, ಅಷ್ಟು ಪ್ಲ್ಯಾನಿಂಗ್. ಎಫರ್ಟ್ ಅನ್ನೋದಕ್ಕಿಂತ ಯಾರು ಬೇಕಾದ್ರೂ ಜೊತೆಗೆ ಸೇರ್ಕೊಂಡು ಕೆಲಸ ಮಾಡಿಬಿಡ್ಬೋದು, ಆದರೆ ಆ ಪ್ಲ್ಯಾನಿಂಗು ಅದೆಲ್ಲ ಮಾಡಿಕೊಂಡು ಕೆಲಸ ಮಾಡಿ ಫೈನಲ್ ಔಟ್ಪುಟ್ ಬರೋದಿದೆಯಲ್ಲ, ಅದು ಒಂಥರ ಸಖತ್ತಾಗಿರುತ್ತೆ. ನೀವೇ ನೋಡಿದ್ರೆ ಖಂಡಿತವಾಗ್ಲೂ ನೀವೆಲ್ಲ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ನನ್ನ ವಿಡಿಯೋನ ಮಿಸ್ ಮಾಡದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಇವತ್ತಿನ ನನ್ನ ಪುಟ್ಟ ವ್ಲಾಗ್ ಇಷ್ಟೇ ಗೈಸ್. ಆ ಪುಟ್ಟ ಗಣೇಶ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗೋಣ. ಬಾಯ್, ಲವ್ ಯು ಆಲ್. ಗಣಾಧ್ಯಕ್ಷ